ಹೇಳಿ ರಾಜ. ಇವಾಗ ಒಂದ್ ದಿನಕ್ಕೆ ನಿಮ್ಗೆ ಎಷ್ಟು ಸಂಪಾದನೆ ಆಗುತ್ತೆ? ಈ ಸೈಕಲ್ ನಲ್ಲಿ ಇವಾಗ ಏನ್ರಿ ಇದೆ, ಅಷ್ಟೇನು ಸೈಕಲ್ ಎಲ್ಲಾರು ಈಸಿ ಆಗ್ಬಿಟ್ಟಿದ್ದಾರೆ. ಟೂ ವೀಲರ್ ತಗೊಂತಾರ, ಹೋಗ್ತಾರ, ಬರ್ತಾರ. ಇವಾಗ ಪೆಟ್ರೋಲ್ ಪ್ರಾಬ್ಲಮ್ ಇದೆಯಲ್ಲ, ಇವಾಗ ಏನ್ ಡಿಮಾಂಡ್ ಇಲ್ವಾ ಸೈಕಲ್ಗೆ? ಇನ್ಮೇಲೆ ಬರುತ್ತಾರೆ. ಇನ್ಮೇಲೆ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿ ಹೆಂಗೋ ಯುಗಾದಿ ಹಬ್ಬ ರಜಾ ಇದೆ. ಇವಾಗ ಓಪನ್ ಮಾಡ್ಬಿಟ್ರೆ ಕಂಟಿನ್ಯೂ ಹೆಂಗ ಪೆಟ್ರೋಲ್ ಡಿಮಾಂಡ್ ಇದೆ, ಸೈಕಲ್ ತರ್ತಾರೆ. ಎಷ್ಟೋ ದುಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಒಂದು 200-300 ಸಿಗುತ್ತಾ? 200-300 ಎರಡು ಸೇವೆ ಎಷ್ಟಾಯ್ತು? 200-300 ಅಂದ್ರೆ 500 ರೂಪಾಯಿ ಖಂಡಿತ ಸಿಗುತ್ತೆ. ಅಂದ್ರೆ ಇವಾಗ 2-3 ದಿವಸ ರಜಾ ಇದೆ, ಇದು ಮಾಡ್ತೀರಾ? ಹೌದು. ಅದು ಆದ್ಮೇಲೆ ಸ್ಕೂಲ್ ಟ್ರಿಪ್. ಹೌದೌದು, ಸ್ಕೂಲ್ ಟ್ರಿಪ್. ಅಂದ್ರೆ ಅದು ಮೇಂಟೈನ್ ಆಗುತ್ತಾ? ಮಕ್ಕಳಿಗೆಲ್ಲ ಬಿಡೋದು, ಮಕ್ಕಳು ಇದಾರ? ಇವಾಗ ನಾನ್ ಮಾಡಿ ಒಂದ್ ತಪ್ಪು ಮಾಡ್ಬಿಟ್ಟೆ. ಸೈಕಲ್ ಸಪ್ಲೈ ಕಂಟಿನ್ಯೂ ಆಗಿದ್ರೆ ನಾನೇನೋ ಒಂದ್ ಸ್ವಲ್ಪ ದುಡ್ಕೊಂಡು ಮೇಲೆ ಬರ್ಬೋದಾಯ್ತು. ಅದು ಈಸಿ ಇದೆ ಅಂತ ಆಟೋಕ್ ಬಂದ್ಬಿಟ್ಟು ನೋಡಿ, ಇವತ್ತು ತಿಂಗಳೇ ಮುಗಿಯಕ್ ಹೋಗ್ತಾ ಇದೆ, ಇನ್ನೂ ಅರ್ಧ ದಿನ ಕಾಸೇ ಕೊಟ್ಟಿಲ್ಲ. ಕಾಸು ಕೊಡಲ್ಲ. ಅವ್ರದ್ದು ನೋಡ್ಬೇಕು, ತೊಂದ್ರೆ ಇರತ್ತೆ. ಹೌದೌದು. ಆದ್ರಿಂದ ನಾನ್ ಓಡ್ಸೋ ಮಕ್ಕಳೆಲ್ಲ ಕೂಲಿ ಕೆಲಸ ಮಾಡೋರು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನೀವು ನೋಡ್ಕೊಂಡು ಪರವಾಗಿಲ್ಲ, ನಡೀತಾ ಇದೆ, ಏನ್ ತೊಂದ್ರೆ ಇಲ್ಲ. ಮೇಲಕ್ಕೂ ಹೋಗಂಗಿಲ್ಲ, ಕೆಳಕ್ಕೂ ಹೋಗಿಲ್ಲ, ಒಂದ್ ಕಡೆ ನಿಂತ್ಬಿಟ್ಟಿದ್ದೀನಿ ಅಷ್ಟೇ. ಅಂದ್ರೆ ಅದು ಜವಾಬ್ದಾರಿ ತಗೊಂಡ್ರಿ ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ದೀರಾ, ಅದು ಬಿಡಕ್ಕಂತೂ ಆಗ್ತಾ ಇಲ್ಲ. ಮತ್ತೆ ನೆಕ್ಸ್ಟ್ ಮತ್ತೆ ಇದು ಎರಡು ಮೇಂಟೈನ್ ಮಾಡಕ್ ಯಾವ ತರ ಮಾಡ್ತಾ ಇದ್ದೀರಾ? ಇಲ್ಲ, ಮುಂದೆ ಸ್ವಲ್ಪ ಯೋಚನೆ ಮಾಡಿದೀನಿ. ಇವಾಗ ಸ್ಕೂಲ್ ರಜೆ ಬರುವಾಗ ಸ್ವಂತ ದೊಡ್ಡದಾಗ ಸ್ವಲ್ಪ ಶಾಪ್ ಹಾಕೊಂಡು ಯಾರನ್ನ ಹುಡುಗರು ಕೆಲ್ಸಗಾರ ಇಕ್ಕೊಳ್ಳೋಣ. ಅಲ್ಲ, ನಿಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡ್ತೀನಿ ಈ ತರ ಮಾಡಿ ಅಂತ ಹೇಳಿದ್ರ? ಇಲ್ಲ, ಇದುವರೆಗೆ ಯಾರು ಹೇಳಿಲ್ಲ. ನಾನು ಯಾರಿಗೂ ಹೋಗಿ ಕೇಳಲ್ಲ, ಯಾರ ಹತ್ರ ಹೋಗಿ ಕೇಳಲ್ಲ. ನಮ್ ಏನೇ MLA ಆಗ್ಲಿ ಅವ್ರ ಹತ್ರನ ಹೋಗಿ ನಿಂತಿಲ್ಲ ಇದುವರೆಗೂ. ದುಡಿಮೆ, ಆತ್ಮವಿಶ್ವಾಸ, ಕೈನಲ್ಲಿ ಕೆಲಸ ಇದೆ, ಅದು ನಂಬಿ ಹೋಗ್ತಾ ಇದ್ದೀನಿ ನಾನು ಕೆಲಸ. ಅಲ್ಲ, ನೀವು ಮಾಡೋ ಕೆಲಸ ಆಗಿದೆ. ಯಾಕಂದ್ರೆ ಸಾಕಷ್ಟು ರಕ್ಷಿತಾ ಬಗ್ಗೆ ವಿಡಿಯೋ ಮಾಡಿದ್ರ, ಬರೋ ಸ್ಟೈಲು ಮಾತಾಡಿದ್ ನೋಡಿ ಸಾಕಷ್ಟು ಫ್ಯಾನ್ಸ್ಗಳು ಏನ್ರಿ ಅಂತ ನಿಮ್ ಸ್ಟೈಲ್ ನನ್ ಕೇಳ್ತಾ ಇದ್ರು. ನಾನಂತೂ ನಿಮ್ಮ ಸ್ಟೈಲ್ ನೋಡಿ ಫಿದಾ ಅದೆ. ಸಾಕಷ್ಟು ಅಭಿಮಾನಿ ನನ್ ಕೇಳ್ತಾ ಇದ್ರು, ಏನ್ರಿ ನಿಮ್ ಫ್ರೈಡ್ ಎಲ್ಲಿ ಅಂತ. ಆಟೋದವ್ರಿಗೂ ಏನ್ ನೋಡಕ್ಕೆ ಮಿನಿಸ್ಟರ್ ಡ್ರೆಸ್ ಹಾಕೊಂಡು ಏನ್ ವಿಡಿಯೋ ಮಾಡ್ತಾರ ಅಂತ ಹೇಳ್ತಾ ಇದ್ರು. ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಆದ್ರೂ ನೋಡಿ, ರಕ್ಷಿತ್ ಅವರು ಎಲ್ಲಾ ಅಭಿಮಾನಿಗಳು ನೋಡಿ, ಈ ವ್ಯಕ್ತಿ ಸ್ಕೂಲ್ ಟ್ರಿಪ್ ಬಂದಾಗ ಒಳ್ಳೆ ಟಿಪ್ ಟಾಪ್ ಬರ್ತಾರೆ. ಅದು ರಜಾ ದಿವಸ ಸಿಕ್ಕಿದಾಗ ಸ್ವಂತ ದುಡಿಮೆಯಲ್ಲಿ ಏನಾದ್ರೂ ಮಾಡ್ಬೇಕು, ಸಾಧಿಸ್ಬೇಕು, ಮಕ್ಕಳ ಜೀವನ ಮುಂದುವರಿಸ್ಬೇಕು, ಏನೋ ಮಾಡ್ಬೇಕಂತ ನೋಡಿ ಎರಡು ಕೆಲಸಗಳು ಮೇಂಟೈನ್ ಮಾಡ್ತಾ ಇದಾರೆ. ಇಂತ ಕಷ್ಟ ಜೀವಿಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇವರು ಸಾಕಷ್ಟು ಜನಕ್ಕೆ ಒಂದು ಉದಾಹರಣೆ ಆಗ್ತಾರೆ. ಎಲ್ಲರಿಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.